ಅಂದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿನ ಇತ್ತೀಚಿನ ಒಟ್ಟು ನಿರ್ಧಾರಗಳು ಅವರನ್ನೇ ಆಪೋಷಣ ತೆಗೆದುಕೊಳ್ತಾ ಇದೆಯೇ? ಅಯೋಧ್ಯೆಯ ಇಡೀ ಅಭಿವೃದ್ಧಿಯ ಒಂದು ಸಮಗ್ರ ಚಿತ್ರಣ ನಮ್ಮ ಕಣ್ಣೆದುರು ಅಭಿಮಾನದಿಂದ ನೋಡುವ ಹಾಗೆ ಏನು ಕಾಣ್ತಾ ಇದೆ. ಇವನ್ನೆಲ್ಲ ಗಮನಿಸಿದರೆ ಮತ್ತೊಂದು ಮಸೀದಿಯನ್ನ ಕಟ್ಟಬೇಕಾದ ಅಗತ್ಯವೇ ಇಲ್ಲ. 110 ಕೋಟಿ ಹಿಂದೂಗಳ ಬಲಾಢ್ಯತೆಯನ್ನು, ಬಹು ಸಂಖ್ಯಾಕರನ್ನು ಬದಿಗೆ ಸರಿಸಿ ನೀವೇನು ಮಾಡ್ತಾ ಇದ್ದೀರಿ? ನಿಮ್ಮ ಎಲೆಕ್ಷನ್ನಿನ ಅಜೆಂಡಕ್ಕೆ ಬೇಕಾದಂಥ ಓಲೈಕೆ ರಾಜಕಾರಣವನ್ನು ಮಾಡ್ತಾ ಇದ್ದೀರಿ. ಧರ್ಮದ ಹೆಸರಿನಲ್ಲಿ ಬಹುಸಂಖ್ಯಾಕರನ್ನ ಕೆರಳಿಸ್ತಾ ಇರುವವರು ಕಾಂಗ್ರೆಸ್ಸಿಗರು, ನೀವು ಬಿಜೆಪಿಯವರಲ್ಲ. ಅಲ್ಲ, ಅವರು ಬರಬೇಕಿತ್ತು, ನಿಮ್ಮ ಹಾಗೆ ನಾಟಕ ಮಾಡಬೇಕಿತ್ತು. ಬಸ್ಸಲ್ಲಿ ಕಾಲ್ನಡಿಗೆಯಲ್ಲಿ ತಿರುಗಾಟ್ಬಿಟ್ರಾಯ್ತು, ಒಂದು 4 ಜನರಿಗೆ ಹೆಗಲ ಮೇಲೆ ಕೈ ಹಾಕಿದ್ರಾಯ್ತು. ನೀವು ಮಾಡ್ತಾ ಇರೋದು ಇದು ರಾಜಕೀಯಕ್ಕಾಗೋ ದೇಶದ ಒಳ್ಳೆಯದಕ್ಕಾಗಿಯೋ? ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಎಲ್ಲೋ ಒಂದು ಕಡೆ ಅನಂತಕುಮಾರ್ ಅವರ ಅಸಂಸ್ಕೃತವಾದಂಥ ಭಾಷೆ ಮತ್ತು ಮಸೀದಿಗಳನ್ನು ಪುಡಿಗಟ್ತೇವೆ, ಕೆಡವುತ್ತೇವೆ ಅನ್ನುವಂಥ ಆ ಮಾತಿಗೆ ಕುಮಟಾದಲ್ಲಿ ಕೇಸ್ ಹಾಕುವ ಮೂಲಕ ಕಾಂಗ್ರೆಸ್ಸು ತನ್ನ ನಿರ್ದಿಷ್ಟವಾದ ಪ್ರತಿಭಟನೆಯನ್ನು ಸೂಚಿಸಿದೆ. ಅದರ ಜೊತೆಗೆ ಕಾಂಗ್ರೆಸ್ಸಿನ ಮುಖಂಡರು ಅತ್ಯಂತ ಆಕ್ರೋಶಭರಿತವಾಗಿ ಅವರ ಬಗ್ಗೆ ಹೇಳಿಕೆ ಕೊಡುವುದು ಮುಂದುವರೆದಿದೆ. ನಿನ್ನೆ ಮೊದಲನೇ ಘೋಷಣೆಯಂತೆ ಭಾರತ್ ಜೋಡೋ ನ್ಯಾಯಯಾತ್ರೆ ಆರಂಭ ಆಗಿದೆ. ಮಣಿಪುರದಲ್ಲಿ ವಿದ್ಯುಕ್ತವಾಗಿ ಆರಂಭವಾಗಿ 67 ದಿನ ಬಸ್ಸು ಮತ್ತು ಕಾಲ್ನಡಿಗೆಯ ಮೂಲಕ ಪ್ರಯಾಣ ಮಾಡಿ ಮುಂಬೈನಲ್ಲಿ ಅದರ ಸಮಾರೋಪ ನಡೆಯಲಿದೆ. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಮತ್ತು ಖರ್ಗೆಯವರು ಏಕಾಏಕಿಯಾಗಿ ಮೋದಿಯವರ ಮೇಲೆ ಮಾತಿನ ದಾಳಿಯನ್ನು ನಡೆಸಿದ್ದಾರೆ. ಈ ಎಲೆಕ್ಷನ್ ಹತ್ತಿರ ಬಂತು ಅಂದರೆ ಸಾಕು, ಕಾಂಗ್ರೆಸ್ಸಿನ ಚಾಳಿ ಏನು ಅಂತಂದರೆ ಮೋದಿಯವರನ್ನು ಟಾರ್ಗೆಟ್ ಮಾಡೋದು, ಮೋದಿಯವರನ್ನು ಏಕವಚನದಲ್ಲಿ ಸಾರ್ವಜನಿಕ ವೇದಿಕೆಯಲ್ಲಿ ಮೂದಲಿಸುವುದು ಮತ್ತು ಅವರನ್ನು ಒಂದು ದೇಶದ ಪ್ರಧಾನಿ ಅನ್ನುವಂಥ ಗೌರವದಲ್ಲೂ ಅಥವಾ ಗಾಂಭೀರ್ಯದಲ್ಲೂ ಒಂದು ಕ್ಷಣವೂ ನೋಡ್ದೇನೆ ಅವರನ್ನು ಒಬ್ಬ ಯಕ್ಕಶ್ಚಿತ ಯಾವುದೋ ಒಂದು ರಾಜಕೀಯ ನಾಯಕನ ಹಾಗೆ ಚಿತ್ರಿಸ್ತಾ ಹೋಗಿ ಕೊನೆಗೆ ತಾವೇ ತೋಡಿಕೊಂಡ ಹೊಂಡಕ್ಕೆ ತಾವೇ ಬೀಳುವುದು ಈ 10 ವರ್ಷದ ಕಾಂಗ್ರೆಸ್ಸಿನ ಚಾಳಿ. ಕಾಂಗ್ರೆಸ್ಸಿಗರು ಹಾಗೆ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ, ಸಿದ್ದರಾಮಯ್ಯನವರು ಏಕವಚನದಲ್ಲಿ ಮೋದಿಯವರನ್ನು ಮೂದಲಿಸ್ತಾರೆ ಅನ್ನುವ ಕಾರಣಕ್ಕಾಗಿ BJPಯ ಅನಂತಕುಮಾರ್ ಹೆಗಡೆಯವರು ಆ ಭಾಷೆಯನ್ನು ಬಳಸಬಾರದು ಅನ್ನುವ ವಾದವನ್ನು ನಾನಿಟ್ಟಾಗ ಎಷ್ಟೋ ಜನ ಪ್ರತಿಕ್ರಿಯಿಸಿದರು. ಅನಂತಕುಮಾರ್ ಹೆಗಡೆಯವರು ಆ ರೀತಿಯಲ್ಲಿ ಮಗನೇ, ಯಾ ಮಗನೇ, ಈ ಮಗನೇ ಅಂತ ಕರೆಯಲಿಕ್ಕೆ ಕಾರಣ ಏನು ಅಂತಂದರೆ ಅದು ಸಿದ್ದರಾಮಯ್ಯನವರು ಏನೋ ತಿಂತಾರೆ ಅಂತ, ಇವರು ಸಂಸ್ಕೃತಿ ಮತ್ತು ಸನಾತನತೆ ಅಂತ ಹೇಳುವಂಥ ಈ ಶುದ್ಧ ಸಂಸದನ ಅಥವಾ BJPಯ ರಾಜಕೀಯ ಮುಖಂಡರು ಅವ್ರದ ಹೋದ ದಾರಿಯಲ್ಲಿ, ಅವರು ಆಡಿದ ಮಾತಿನ ದಾಟಿಯಲ್ಲೇ ನೀವು ಮಾತಾಡ್ತೀರಿ ಅಂತಾದರೆ ನಿಮಗೂ ಅವ್ರಿಗೂ ಇರುವ ವ್ಯತ್ಯಾಸ ಏನು? ಜನರ ಎದುರು ಅವರಂತೂ ಬೋರಲಾಗಿ ಬೀಳ್ತಾರೆ, ನಗೆಪಾಟ್ಲಾಗ್ತಾರೆ. ಮೋದಿಯವರ ಮೇಲಿದ್ದಂಥ ಪ್ರೀತಿ ಮತ್ತು ಅಭಿಮಾನಕ್ಕೆ ಕೊಳ್ಳಿ ಇಡುವಂಥ ಇಂಥ ನೀಚ ಕೆಲಸವನ್ನು ಮಾಡುವ ಮೂಲಕ ಅವರು ಸಾರ್ವಜನಿಕರ ವಿಶ್ವಾಸವನ್ನು ಪ್ರತಿ ಚುನಾವಣೆಯಲ್ಲೂ ಕಳ್ಕೊಳ್ತಾ ಹೋಗ್ತಾ ಇದ್ದಾರೆ. ಅದನ್ನು ನೋಡಿಯೂ ಕೂಡ ಈ ಪಕ್ಷದ ಮುಖಂಡರು ಈ ರೀತಿಯ ಅಸಭ್ಯದ ಭಾಷೆಯನ್ನು ಬಳಸ್ತಾರೆ ಅಂತಾದರೆ ಅವರ ಕಲ್ಚರ್ ಏನು ಅನ್ನುವ ಪ್ರಶ್ನೆಯನ್ನು ನಾವು ಮುಂದಿಟ್ಟದ್ದು. ಅದರ ಜೊತೆಗೆ ಭಾರತ್ ಜೋಡೋ ಯಾತ್ರೆ ಆರಂಭ ಆದ ದಿನವೇ ಕಾಂಗ್ರೆಸ್ಸಿನ ಒಳಗಡೆ ಒಂದು ಯುವ ಪಡೆ ಅಂತೇನಿತ್ತು, ರಾಹುಲ್ ಗಾಂಧಿಯ ಆಪ್ತ ಯುವ ಪಡೆ, ಆ ಯುವ ಪಡೆಯಲ್ಲಿ ಅತ್ಯಂತ ಮುಖ್ಯವಾದಂಥ ಒಬ್ಬ ಮುಖಂಡನಾಗಿ, ಅದರಲ್ಲೂ ಮುಂಬೈ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದಂಥ ಮಿಲಿಂದ್ ದಿಯೋರ ರಾಜೀನಾಮೆಯನ್ನು ಕಾಂಗ್ರೆಸ್ಸಿಗೆ ಕೊಟ್ಟು ಏಕನಾಥ್ ಶಿಂದೆ ಅವರ ಬಣವನ್ನು ಸೇರಿದ್ದಾರೆ. ಆಲ್ಮೋಸ್ಟ್ BJPಗೆ ಸೇರ್ಪಡೆ ಆದ ಹಾಗೆ. ಅವರ ತಂದೆ ಮುಂಬೈಯಲ್ಲಿ ಮುರಳೀಧರ್ ದಿಯೋರ ಕಾಂಗ್ರೆಸ್ಸಿನ ಬಹಳ ದೊಡ್ಡ ಮುಖಂಡರು.
ಅವರ ಆಕ್ಷೇಪ ಏನು ಅಂತಂದರೆ ಅಲ್ಲಿ ಯುವಕರಿಗೆ ಆದ್ಯತೆ ಇಲ್ಲ, ಯುವಕರ ಅಭಿಪ್ರಾಯಕ್ಕೆ ಮನ್ನಣೆ ಇಲ್ಲ, ಕೆಲಸ ಮಾಡುವವರಿಗೆ ಯಾವುದೇ ರೀತಿಯ ಆದರವೂ ಇಲ್ಲ, ಆತಿಥ್ಯವೂ ಇಲ್ಲ, ಸ್ಥಾನವೂ ಇಲ್ಲ, ಮಾನವೂ ಇಲ್ಲ. ರಾಹುಲ್ ಗಾಂಧಿ ತನ್ನದೇ ಆದಂಥ ನಡೆಯಲ್ಲಿ ಮುಂದೆ ಹೋಗ್ತಾ ಇದ್ದಾರೆ. ಅವರು ತೆಗೆದುಕೊಳ್ಳುವಂಥ ಪ್ರತಿ ನಿರ್ಧಾರವೂ ಅದು ಜನವಿರೋಧಿ ಮತ್ತು ಅದು ನಮ್ಮ ಮುಂದಿನ ಎಲೆಕ್ಷನ್ನಿಗೆ ತೊಂದರೆ ಆಗುವಂಥದ್ದು. ಹಾಗಾಗಿ ಆ ಏಕಚಕ್ರಾಧಿಪತ್ಯವನ್ನು ಮತ್ತು ಸಮೂಹಕ್ಕೆ ಹಿತವಲ್ಲದ ನಿರ್ಧಾರವನ್ನು ತೆಗೆದುಕೊಳ್ಳುವ ಕಾಂಗ್ರೆಸ್ಸಿನ ನಡೆಯಿಂದ ಬೇಸತ್ತು ನಾನು ಕಾಂಗ್ರೆಸ್ಸಿಗೆ ರಾಜೀನಾಮೆ ಕೊಟ್ಟಿದ್ದೇನೆ. ಮತ್ತು ಚಾಯ್ವಾಲಾ ಒಬ್ಬ ದೇಶದ ಪ್ರಧಾನಿಯಾಗುವುದಾದರೆ, ಆಟೋ ರಿಕ್ಷಾ ಓಡಿಸ್ತಾ ಇದ್ದಂಥ ಒಬ್ಬ ವ್ಯಕ್ತಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗುವಂಥ ಈ ಒಂದು ವಿಶೇಷ ಸಂದರ್ಭವನ್ನು ನಾನು ಮೆಚ್ಚಿ ಆ ಪಕ್ಷಕ್ಕೆ ಹೋಗ್ತಾ ಇದ್ದೇನೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಲ್ಲಿಂದ ಒಂದು ಅರ್ಥದಲ್ಲಿ 2020ರಿಂದ ಗುಲಾಬ್ ನಬಿ ಆಜಾದ್ ಅವರು ಸೋನಿಯಾ ಗಾಂಧಿಯವರ ಆಪ್ತರು. ಅಲ್ಲಿಂದ ಶುರುವಾದಂಥ ಕಾಂಗ್ರೆಸ್ ಚೋಡೋ ಯಾತ್ರೆ ನಿರಂತರವಾಗಿ ಮುಂದುವರೆದಿದೆ. ಕಾಂಗ್ರೆಸ್ಸನ್ನು ಬಿಟ್ಟು ಹೋದಂಥ ಈ ಮಿಲಿಂದ್ ದಿಯೋರಾ ಅವರ ಅದು ಭಾರತ್ ಜೋಡೋ ನ್ಯಾಯ ಯಾತ್ರೆ ದಿನವೇ ಸಂಭವಿಸಿದ ಈ ಘಟನೆ ಕಾಂಗ್ರೆಸ್ಸಿನ ಒಳಗಡೆ ಯಾವುದೂ ಸರಿಯಿಲ್ಲ. ಕಾಂಗ್ರೆಸ್ಸು ಭಾರತವನ್ನು ಜೋಡಿಸುವ, ಭಾರತದ ಇಡೀ ಜನಾಂಗಕ್ಕೆ, ಸಮುದಾಯಕ್ಕೆ 140 ಕೋಟಿ ಜನಗಳಿಗೆ ನ್ಯಾಯದ ಪ್ರಜ್ಞೆ, ಪ್ರೀತಿಯ ಪ್ರಜ್ಞೆ ಮತ್ತು ಸ್ನೇಹದ ಪ್ರಜ್ಞೆಯನ್ನು ಮೂಡಿಸುವ ಕೆಲಸ ಆಗಿರಲಿ. ಅವರ ಕಾಂಗ್ರೆಸ್ಸನ್ನು ಮೊದಲು ಜೋಡಿಸ್ಕೊಳ್ಳಿ, ಅವರ ಕಾಂಗ್ರೆಸ್ಸನ್ನು ಮೊದಲು ಒಟ್ಟಿಗಿಟ್ಟುಕೊಳ್ಳಿ, ಒಗ್ಗಟ್ಟಿನಿಂದ ಇಟ್ಕೊಳ್ಳಿ, ಅದು ಅವರ ಪ್ರಥಮ ಆದ್ಯತೆ ಆಗಲಿ ಅನ್ನುವಂಥ ಒಂದು ಕುಹಕ BJPಯಿಂದಲ್ಲ, ಸಾರ್ವಜನಿಕರಿಂದ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಕಂಡುಬರ್ತಾ ಇದೆ. ಅದರ ಜೊತೆಗೆ ಇತ್ತೀಚೆಗೆ ಕಾಂಗ್ರೆಸ್ಸಿನಿಂದ ಹೊರಗಡೆ ಹೋದವರ ಸಂಖ್ಯೆಯೂ ಬಹಳ ದೊಡ್ಡದಿದೆ. ಈಗ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು BJP ಬಂದರು, RP ಸಿಂಗ್ ಅವರು ಬಂದರು, ಜಿತಿನ್ ಪ್ರಸಾದ್ ಅವರು ಬಂದರು, ಪ್ರಿಯಾಂಕಾ ಚತುರ್ವೇದಿ, ಸುಷ್ಮಿತಾ ದೇವ್, ಪಂಜಾಬ್ ಕಾಂಗ್ರೆಸ್ಸಿನ ಸುನಿಲ್ ಜಾಖಡ್, ಜೈವೀರ್ ಶೆರ್ಗಿಲ್ ಕೂಡ ಇತ್ತೀಚೆಗೆ BJPಗೆ ಬಂದಿದ್ದಾರೆ. ಅಂದರೆ ಭಾರತ ಜೋಡೋ ನ್ಯಾಯ ಯಾತ್ರೆಯ ಸಂದರ್ಭದಲ್ಲಿ ಮುಂಬಯಿಯಲ್ಲಿ ಭಾರತ ಜೋಡೋ ನ್ಯಾಯ ಯಾತ್ರೆ ತನ್ನ ಸಮಾರೋಪವನ್ನು ಮಾಡ್ತದೆ. ಮುಂಬೈ ಅತ್ಯಂತ ಮಹತ್ವದ ಒಂದು ನೆಲೆ, ಅಲ್ಲಿ ಅಧಿಕಾರವನ್ನು ಕಳ್ಕೊಂಡಿದೆ ಕಾಂಗ್ರೆಸ್. ಇಂಥ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ಸಿನ ಪ್ರಬಲ ನಾಯಕರಾದಂಥ ಮಿಲಿಂದ್ ದಿಯೋರಾ ಅವರು ಹೊರಟು ನಿಂತದ್ದು ಎಷ್ಟು ಆಘಾತಕಾರಿಯೋ, ಮುಜುಗರವೋ ಕಾಂಗ್ರೆಸ್ಸಿಗೆ. ಅದಕ್ಕಿಂತ ಇನ್ನೊಂದು ದೊಡ್ಡ ಪೆಟ್ಟು ಏನು ಅಂತಂದರೆ, ಅವರ ಹಿಂದೆ ಇಡೀ ಮಹಾರಾಷ್ಟ್ರದ ಮಿಲಿಂದ್ ದಿಯೋರಾ ಅವರ ಒಂದು ಗುಂಪು ಅಂತೇನಿತ್ತಲ್ಲ, ಯುವಕರ ಕಾಂಗ್ರೆಸ್ಸಿನ ಗುಂಪು, ಅದು ರಾಹುಲ್ ಗಾಂಧಿಯ ಆಪ್ತ ವಲಯದಲ್ಲಿ ಇದ್ದಂಥ ಗುಂಪು, ಆ ಇಡೀ ಗುಂಪು ಏಕನಾಥ್ ಶಿಂದೆಯವರ ಒಟ್ಟಿಗೆ ರಾಜಕೀಯವಾಗಿ ಸೇರುವ ದಿನಗಳು ಹೆಚ್ಚು ದೂರ ಇಲ್ಲ ಅನ್ನುವಂಥ ಆಪ್ತ ಸುದ್ದಿ. ಅಂದರೆ ಒಂದು ಕಡೆ ಕಾಂಗ್ರೆಸ್ಸು ಇಂಡಿ ಕೂಟದಲ್ಲೂ ಏಕಾಂಗಿ ಆಗ್ತಾ ಇದೆ. ಯಾಕೆಂದರೆ ಶೀಟ್ ಶೇರಿಂಗಲ್ಲಿ ಅಲ್ಲಿ ಎಲ್ಲರೂ ಅಪಸ್ವರವನ್ನು ಎತ್ತುತ್ತಾ ಇದ್ದಾರೆ. ತಮ್ಮ ತಮ್ಮ ಕ್ಷೇತ್ರದಲ್ಲಿ ನಾವು ಯಾರೂ ಸೀಟನ್ನು ಬಿಟ್ಕೊಡುವುದಿಲ್ಲ ಅನ್ನೋದು ದೊಡ್ಡ ದೊಡ್ಡ ಪಕ್ಷಗಳು, ದೊಡ್ಡ ದೊಡ್ಡ ಮುಖಂಡರುಗಳು ಈಗಾಗಲೇ ಅದನ್ನು ಶ್ರುತಪಡಿಸಿದ್ದಾರೆ. ನಾನು ಅದನ್ನು ಪ್ರಾಸಂಗಿಕವಾಗಿ ಈಗಾಗಲೇ ನಿಮ್ಮ ಗಮನಕ್ಕೆ ತಂದಿದ್ದೇನೆ ಹಿಂದಿನ ವಿಡಿಯೋಗಳಲ್ಲಿ. ಅಂದರೆ ಇಂಡಿ ಕೂಟದಲ್ಲೂ ಕಾಂಗ್ರೆಸ್ಸಿಗೆ ಪ್ರಬಲವಾದಂಥ, ಇಡೀಯದಾಗಿ ಎಲ್ಲರನ್ನೂ ಕೊಂಡೋಗುವಂಥ ಒಂದು ನಾಯಕತ್ವದ ಛಾಪು ಉಳಿದಿಲ್ಲ. ಹಿರಿಯಣ್ಣ ಅನ್ನುವಂಥ ಯಾವ ಭಾವವೂ ಇಲ್ಲ. ನಮ್ಮ ಹಾಗೆಯೇ ನೀವು ಅನ್ನುವಂಥ ಒಂದು ಸಾಮೂಹಿಕವಾದಂಥ ಸ್ಥಾನ, ಮಾನ, ಗೌರವ, ಪ್ರಾಶಸ್ತ್ಯ ಇದೆ. ಅಲ್ಲೂ ಕೂಡ ಕಾಂಗ್ರೆಸ್ಸಿಗೆ ಶಕ್ತಿಹೀನ, ಶಕ್ತಿಪಾತದ ಕ್ಷಣಗಳೇ ಎದುರಾಗ್ತಾ ಇದೆ. ಅಂದರೆ ಅಲ್ಲಿಯೂ ಯಾವುದೇ ರೀತಿಯ ಮೊದಲಿನ ಆ ಗೌರವ ಇಲ್ಲ. ಇನ್ನು ಸ್ವಯಂ ಕಾಂಗ್ರೆಸ್ಸಿನ ಒಳಗಡೆ ಎಲ್ಲವೂ ಸರಿಯಿಲ್ಲ. ಅಲ್ಲಿ ಕಾಂಗ್ರೆಸ್ಸನ್ನು ಬಿಟ್ಟು ಹೋಗುವಂಥವರು ಜಾಸ್ತಿ ಆಗಿದ್ದಾರೆ. ಈಗ ಕನಗೋಲ್ ಅವರು ಕಾಂಗ್ರೆಸ್ಸನ್ನು ಬಿಟ್ಟಿ ಭಾಗ್ಯದ ಮೂಲಕ, ಆ ಒಂದು ಸಜೆಷನ್ನ ಕೊಡುವ ಮೂಲಕ ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಅತ್ಯಂತ ಪ್ರಬಲವಾಗಿ ಆರಿಸ್ಬರಲಿಕ್ಕೆ ಕಾರಣರಾದಂಥ ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ ಅಂತ ಕರೆಸ್ಕೊಂಡಂಥ ಆ ಕುನಗೋಲ್ ಅವರೇ ಅಲ್ಲಿಂದ ಕಾಂಗ್ರೆಸ್ಸಿಂದ ಹೊರಗಡೆ ಹೋಗಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿನ ಇತ್ತೀಚಿನ
ಒಟ್ಟು ನಿರ್ಧಾರಗಳು ಅವರನ್ನೇ ಆಪೋಷಣ ತೆಗೆದುಕೊಳ್ತಾ ಇದೆಯೇ ಅನ್ನುವಂಥ ಪ್ರಶ್ನೆಯು ಕಾಡ್ತಾ ಇದೆ. ಇನ್ನು ಈ ಇತ್ತೀಚೆಗೆ ಅವರು ಇನ್ನೊಂದು ಆಘಾತವನ್ನು ಎದುರಿಸ್ತಿದ್ದಾರೆ ಕಾಂಗ್ರೆಸ್ಸು. ರಾಮ ಮಂದಿರದ ವಿಷಯದಲ್ಲಿ ಖರ್ಗೆಯವರು ಮತ್ತೆ ಮೋದಿಯವರನ್ನು ಅತ್ಯಂತ ತುಚ್ಛವಾಗಿ, ಬಹುಶಃ ಯಾವುದೇ ಪ್ರಧಾನಿಗೂ, ಸಾಂವಿಧಾನಿಕ ಪೀಠದಲ್ಲಿದ್ದಂಥ ವ್ಯಕ್ತಿಗೂ, ಪ್ರತಿಪಕ್ಷ ನಾಯಕನ ಗೌರವಾನ್ವಿತ ಸ್ಥಾನದಲ್ಲಿದ್ದಂಥ ಯಾವ ವ್ಯಕ್ತಿಯೂ ಈ ರೀತಿಯಲ್ಲಿ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥ ಮಾತನ್ನು ಭಾರತ್ ಜೋಡೋ ನ್ಯಾಯಯಾತ್ರೆಯ ಆರಂಭದ ಉತ್ಸಾಹದಲ್ಲಿ ಖರ್ಗೆಯವರು ಮಾತಾಡಿದ್ದಾರೆ. ಏನನ್ನು ಮಾತಾಡಿದ್ದಾರೆ ಅಂತಂದರೆ, ಅವರು ಪ್ರಧಾನಿಗಳು ಇಲ್ಲಿಗೆ ಕೇವಲ ಮತ ಕೇಳಲು ಬರುತ್ತಾರೆಯೇ ಹೊರತು ಇಲ್ಲಿಯ ಜನರ ನೋವು ನುರಿಗಳನ್ನು ಆಲಿಸಲು ಅವರಿಗೆ ಸಮಯ ಇಲ್ಲ. ಮೋದಿಗೆ ಸಮುದ್ರದಲ್ಲಿ ಸಂಚರಿಸಲು, ಸಮುದ್ರದಲ್ಲಿ ಮುಳುಗೇಳಲು ಸಮಯ ಇದೆ, ಆದರೆ ಅವರಿಗೆ ಮಣಿಪುರಕ್ಕೆ ಬರಲಿಕ್ಕೆ ಸಮಯ ಇಲ್ಲ. ಸಮುದ್ರ ದಂಡೆಯಲ್ಲಿ ಕುಳಿತು ಅವರು ರಾಮ್ ರಾಮ್ ಎಂದು ಜಪ ಮಾಡುತ್ತಲೇ ಇರುತ್ತಾರೆ, ಆದರೆ ಜನರ ಬೆನ್ನಿಗೆ ಚೂರಿ ಹಾಕುತ್ತಾರೆ. ನೋಡಿ ಎಂಥ ಹಿಂಸಾತ್ಮಕವಾದಂಥ ಕೀಳು ಭಾಷೆ. ಅನಂತಕುಮಾರ್ ಅವರು ನಿನ್ನೆ ಮಾತಾಡಿದಂಥ ಆ ಒಂದು ಭಾಷಣ ಅಥವಾ ಆ ಭಾಷಾ ಶೈಲಿ, ಅಥವಾ ಮುಖ್ಯಮಂತ್ರಿಗಳನ್ನೇ ಮಗನೇ ಆ ಮಗನೇ ಅಂತ ಕರೆದಂಥ ಅಸಭ್ಯವಾದಂಥ ವರ್ತನೆ, ಅದು ಎಷ್ಟು ಆಕ್ಷೇಪಕಾರಿಯೋ ಅದಕ್ಕಿಂತ 100 ಪಟ್ಟು ಆಕ್ಷೇಪಕಾರಿಯಾಗಿ ಮೋದಿಯ ಮೇಲೆ ಈ 10 ವರ್ಷದಲ್ಲಿ ಬೇರೆ ಬೇರೆ ಶಬ್ದಗಳ ಮೂಲಕ ಇವರು ಮುಗಿಬಿದ್ದಿದ್ದಾರೆ ಈ ಕಾಂಗ್ರೆಸ್ನವರು ಅನ್ನೋದಕ್ಕೆ ನಿಮಗೆ ಸಾಕಷ್ಟು ಸಾಕ್ಷ್ಯ ಸಿಗುತ್ತೆ. ಈಗ ಮತ್ತೆ ಅದೇ ತಪ್ಪನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಮೂಮೆ ರಾಮ್ ಬಗಲ್ ಮೇ ಚೂರಿ. ಮೂಮೆ ರಾಮ್ ಅಂದರೆ ತುಟಿಯಲ್ಲಿ ರಾಮ, ಬಗಲಲ್ಲಿ ಚೂರಿ. ಆ ಮಾತಿಗೆ ಯಾವ ಸಾರ್ಥಕ್ಯವನ್ನು ಅಥವಾ ಯಾವ ಸಾಕ್ಷ್ಯವನ್ನು ಇದೇ ಖರ್ಗೆ ಅವರು ಕೊಡ್ತಾರೆ? ದಿನಕ್ಕೊಂದು ಹೊಸ ಅಭಿವೃದ್ಧಿಯ ನಿಶಾನೆಯನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದು ರಸ್ತೆ ಇರ್ಬೋದು, ವಿಮಾನ ನಿಲ್ದಾಣ ಇರ್ಬೋದು, ರೈಲು ನಿಲ್ದಾಣ ಇರ್ಬೋದು, ಪ್ರತಿಯೊಂದನ್ನು ತನ್ನ 10 ವರ್ಷದಲ್ಲಿ ತಾನು ಏನನ್ನ ಮಾಡಿದ್ದೇನೆ ಅನ್ನೋದನ್ನು ನಿಶಾನೆ ಸಮೇತ, ಸಾಕ್ಷಿ ಸಮೇತ ಮುಂದಿಡ್ತಾ ಇದ್ದಾರೆ ಮೋದಿ. ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ವಿದೇಶಿ ನೀತಿಯಿಂದ ಭಾರತಕ್ಕಾಗುವ ಲಾಭವನ್ನು ಮತ್ತು ಭವಿಷ್ಯದ ಒಟ್ಟು ಅಭಿವೃದ್ಧಿಯ ದಿಕ್ಕು ದಿಸೆಯನ್ನು ಪ್ರಪಂಚಕ್ಕೆ ತೋರಿಸ್ತಾ ಇದ್ದಾರೆ. ಆಮೇಲೆ ರಾಮ ಮಂದಿರದ ವಿಷಯದಲ್ಲಿ ಇವತ್ತು ಇಕ್ಬಾಲ್ ಅನ್ಸಾರಿ ಅವರು ಹೇಳ್ತಾರೆ, ರಾಮ ಮಂದಿರ ಇವತ್ತೇನು ಕಟ್ಟೋಣ ಆಗ್ತಾ ಇದೆ, ಅಯೋಧ್ಯೆಯ ಇಡೀ ಅಭಿವೃದ್ಧಿಯ ಒಂದು ಸಮಗ್ರ ಚಿತ್ರಣ ನಮ್ಮ ಕಣ್ಣೆದುರು ಅಭಿಮಾನದಿಂದ ನೋಡುವ ಹಾಗೆ ಏನು ಕಾಣ್ತಾ ಇದೆ, ಇವನ್ನೆಲ್ಲ ಗಮನಿಸಿದರೆ ನಾವು ಮತ್ತೊಂದು ಮಸೀದಿಯನ್ನು ಕಟ್ಟಬೇಕಾದ ಅಗತ್ಯವೇ ಇಲ್ಲ. ದನ್ನೇಪುರದಲ್ಲಿ ಏನು ನಮಗೆ ಜಾಗ ಕೊಟ್ಟಿದ್ದಾರೆ, ಅಲ್ಲಿ ಮಸೀದಿ ಕಟ್ಟುವ ಬದಲು ಕೃಷಿ ಮಾಡೋಣ. ಅಲ್ಲಿಂದ ಬಂದ ಬೆಳೆಯನ್ನು ಹಿಂದೂ ಮುಸ್ಲಿಮರು ಸಮಾನವಾಗಿ ಹಂಚಿಕೊಂಡು ನಾವು ತಿನ್ನೋಣ. ರಾಮನ ಈ ಇಡೀದಾದಂಥ ಅಯೋಧ್ಯೆಯ ಈ ಪುಣ್ಯ ಕಾರ್ಯದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ ಅನ್ನುವಂಥ ಒಂದು ಉದಾತ್ತ ಹೇಳಿಕೆಯನ್ನು ಸ್ವಯಂ ಪ್ರಜ್ಞೆಯಿಂದ ಅವರು ಮಾಧ್ಯಮಕ್ಕೆ ಬಿಡುಗಡೆ ಮಾಡಿದ್ದಾರೆ. ಇದರ ಅರ್ಥ ಏನು ಅಂದರೆ, ರಾಮ ಮಂದಿರದ ಪುನರ್ ಪ್ರತಿಷ್ಠಾಪನೆಯಂಥ ಒಂದು ಸಂವೇದನಾಶೀಲ, ಭಾವನಾತ್ಮಕವಾದ, ಅತ್ಯಂತ ಸೆನ್ಸಿಟಿವ್ ಆದಂಥ ಸಂಗತಿಗಳನ್ನು ಕೂಡ ಇಡೀ ದೇಶದ ಸಾಮುದಾಯಿಕವಾದಂಥ ಒಂದು ಸಂಗತಿ ಆಗುವ ಹಾಗೆ, ನಂಬಿಕೆ ಆಗುವ ಹಾಗೆ, ಆರಾಧ್ಯ ಒಂದು ಕ್ಷಣ ಆಗುವ ಹಾಗೆ ಮೋದಿಯವರು ನೋಡ್ಕೊಳ್ತಾ ಇದ್ದಾರೆ. ಯಾವುದೇ ಧರ್ಮ ಸಂಘರ್ಷ, ದಂಗಲ್ಲು ನಡೆಯಕೂಡದು. ಮುಸ್ಲಿಂ ಬಂಧುಗಳು ಭಗಿನಿಯರು ಕೂಡ ಈ ರಾಮ ಮಂದಿರದ ಪುನರ್ ಪ್ರತಿಷ್ಠಾಪನೆಯಲ್ಲಿ ಪಾಲ್ಗೊಳ್ಳಬೇಕು ಅನ್ನುವಂಥ ಒಂದು ಇರಾದೆಯಲ್ಲಿ ಸಂಪೂರ್ಣವಾಗಿ ಸಾತ್ವಿಕವಾಗಿ ಅದನ್ನು ಮಾಡ್ತಾ ಇದ್ದಾರೆ. ಆದರೂ ಇವರು ಹೇಳ್ತಾರೆ, ರಾಮಸ್ಮರಣೆ ಮತ ಕೇಳುವುದಕ್ಕೋಸ್ಕರ ಮಾಡಬಾರದು. ಖರ್ಗೆ ಅವರು ಹೇಳೋದು, BJP ಧರ್ಮ ಮತ್ತು ರಾಜಕೀಯವನ್ನು ಬೆರೆಸುವ ಮೂಲಕ ಜನರ ಭಾವನೆಗಳನ್ನು ಕೆರಳಿಸುತ್ತಿದೆ. ಎಲ್ಲಿ ಕೆರಳಿಸ್ತಾ ಇದೆಯೇ? ಇಕ್ಬಾಲ್ ಅನ್ಸಾರಿ ಅವರು ಯಾಕೆ ಕೆರಳಲಿಲ್ಲ? ಅಥವಾ ಇಡೀ ಮುಸ್ಲಿಂ ಸಮುದಾಯ ಯಾಕೆ ಕೆರಳಲಿಲ್ಲ? ಪಾಶ್ಚಿಮಾತ್ಯ ಮುಸ್ಲಿಂ ರಾಷ್ಟ್ರಗಳು
ವೈಬ್ರೆಂಟ್ ಗುಜರಾತ್ಗೆ ಈಗ ಜಸ್ಟ್ ಬಂದು ಹೋದ್ರಲ್ಲ UAE ಪ್ರೆಸಿಡೆಂಟು. ಏನು ಮಾತಾಡ್ತಾ ಇದ್ದೀರಿ? ಓಲೈಕೆ ರಾಜಕಾರಣ ಮಾಡ್ತಾ ಇದ್ದವ್ರು ಯಾರು? ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡ್ತಾ ಇದ್ದವ್ರು ಯಾರು? ಕರ್ನಾಟಕದಲ್ಲಿ ಮುಸ್ಲಿಂ ಮತದ ಕ್ರೋಢೀಕರಣವನ್ನು, ಒಂದು ಸಾಂದ್ರೀಕರಣವನ್ನು ಮಾಡುವ ಮೂಲಕ ತಾವೇನು ಅಭೂತಪೂರ್ವವಾದಂಥ ಯಶಸ್ಸನ್ನು ಸಾಧಿಸಿದ್ದೇವೆ, ಅದನ್ನು ಇಡೀ ದೇಶದ ಮಾಡೆಲ್ ಆಗಿ ಮಾಡಬೇಕು ಅಂತೇಳಿ ಇಲ್ಲ ಸಲ್ಲದ ಎಲ್ಲ ಒಂದು ಅನುದಾನವನ್ನು, ಓಲೈಕೆಯನ್ನು ಸಾರ್ವಜನಿಕವಾಗಿ 110 ಕೋಟಿ ಹಿಂದೂಗಳ ಬಲಾಢ್ಯತೆಯನ್ನು, ಬಹು ಸಂಖ್ಯಾಕರನ್ನು ಬದಿಗೆ ಸರಿಸಿ ನೀವೇನು ಮಾಡ್ತಾ ಇದ್ದೀರಿ? ನಿಮ್ಮ ಎಲೆಕ್ಷನ್ನಿನ ಅಜೆಂಡಕ್ಕೆ ಬೇಕಾದಂಥ ಓಲೈಕೆ ರಾಜಕಾರಣವನ್ನು ಮಾಡ್ತಾ ಇದ್ದೀರಿ. ಧರ್ಮದ ಹೆಸರಿನಲ್ಲಿ ಬಹುಸಂಖ್ಯಾತರನ್ನು ಕೆರಳಿಸ್ತಾ ಇರುವವರು ಕಾಂಗ್ರೆಸ್ಸಿಗರು, ನೀವು BJPಯವರಲ್ಲ. ಹಾಗೆ ನೋಡಿದರೆ ಕಾಂಗ್ರೆಸ್ಗೆ 75 ವರ್ಷದಲ್ಲಿ ಸಾಧ್ಯವಾಗದೇ ಇದ್ದಂಥ ಹಲವು ಅದು ಸಾಂಸಾರಿಕವಾದದ್ದಿರ್ಬೋದು, ಸಾಮಾಜಿಕವಾದದ್ದಿರ್ಬೋದು, ಧಾರ್ಮಿಕವಾದದ್ದಿರ್ಬೋದು, ಎಲ್ಲ ನೆಲೆಗಳಲ್ಲೂ ಮುಸ್ಲಿಂ ಸಮುದಾಯದ ಪಾಸ್ಪಾಂಡ ಮುಸ್ಲಿಮರನ್ನು ಪ್ರತ್ಯೇಕವಾಗಿ ನೋಡೋಣ, ಅದಕ್ಕೆ ಸಮಗ್ರವಾದಂಥ ಒಂದು ಯೋಜನೆಯನ್ನು ಮೋದಿಯವರು ಆರಂಭಿಸಿದ್ದಾರೆ ಮತ್ತು ಅದರ ಅನುಷ್ಠಾನಕ್ಕೂ ತರ್ತಾ ಇದ್ದಾರೆ. ಅದನ್ನು ಈಗಾಗಲೇ ಆ ಸಮುದಾಯ ಒಕ್ಕೊರಲಿನಿಂದ ಮೋದಿಯವರ ರೀತಿ ನೀತಿ ಭವಿಷ್ಯದ ಯೋಜನೆ ಎಲ್ಲವನ್ನು ಒಪ್ಪಿಕೊಂಡು ಅವರು BJPಗೆ ಸೇರ್ಪಡೆ ಕೂಡ ಆಗಿದ್ದಾರೆ. ಇನ್ನು ಉಳಿದಂಥ ಮುಸ್ಲಿಂ ಸಮುದಾಯಕ್ಕೆ ಎಷ್ಟು ಕೊಡುಗೆಗಳನ್ನು, ಎಷ್ಟು ಮಾನವೀಯ ಒಂದು ನೆಲೆಗಟ್ಟುಗಳನ್ನು ಮೋದಿಯವರು ಕೊಟ್ಟಿದ್ದಾರೆ ಅನ್ನೋದು ಈ ದೇಶಕ್ಕೆ ಗೊತ್ತು. ಅವರ ಒಳಗಡೆ ಇದ್ದಂಥ ಸಮಸ್ಯೆ, ಅವ್ರಿಗೊಳಗಡೆ ಇದ್ದಂಥ ಒಂದು ಏನು ಪಾರಸ್ಪರಿಕ ದ್ರೋಹ ಆಗುವಂಥ ಅಥವಾ ಹೆಣ್ಣುಮಕ್ಕಳಿಗೆ ಅನ್ಯಾಯ ಆಗುವಂಥ ಎಲ್ಲ ಸಮಸ್ಯೆಗಳನ್ನು ಅಧ್ಯಯನ ಮಾಡಿ ಅದಕ್ಕೆ ಸರಿಯಾದಂಥ ಸಾಂವಿಧಾನಿಕವಾದಂಥ ನೆಲೆಯಲ್ಲಿ ನ್ಯಾಯ ಕೊಡುವ ಕೆಲಸವನ್ನು 75 ವರ್ಷದಲ್ಲಿ ಮೊದಲ ಬಾರಿಗೆ ಮಾಡದಿದ್ದರೆ ಅದು ಮೋದಿಯವರೋ ಅಥವಾ ಕಾಂಗ್ರೆಸ್ಸಿಗರೋ? ಯೋಚನೆ ಮಾಡಿ. ನೀವು ಆ ಧರ್ಮವನ್ನು, ಆ ಜನಸಂಖ್ಯೆಯನ್ನು, ಆ ಅಲ್ಪಸಂಖ್ಯಾತರನ್ನು ಕೇವಲ ವೋಟ್ ಬ್ಯಾಂಕಿಗಾಗಿ ಮಾತ್ರ ಬಳಸ್ಕೊಂಡು ಬಂದ್ರಿ 3/4 ಶತಮಾನ. ಆ ಸಮಾಜಕ್ಕೆ ಏನನ್ನ ಮಾಡಬೇಕು, ರಚನಾತ್ಮಕವಾಗಿ ಆ ಸಮಾಜವನ್ನು ಮೇಲೆತ್ತಲಿಕ್ಕೆ, ಅದು ಮುಖ್ಯ ಸಮುದಾಯಕ್ಕೆ, ವಾಹಿನಿಗೆ ಸರಿಸಮಾನವಾಗಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸ್ವಾಭಿಮಾನದ ದೃಷ್ಟಿಯಿಂದ ಅದು ಮೇಲೆ ಬರಬೇಕು ಅನ್ನೋದಕ್ಕೆ ಕೆಲಸ ಮಾಡಿದವರು ಯಾರು? ಕಣ್ಣಿಗೆ ಕಾಣೋ ಹಾಗೆ ಅದು ಏನು ಸೂರ್ಯನ ಬೆಳಕಿನಷ್ಟೇ ಸತ್ಯ ಮೋದಿ ಅನ್ನೋದು. ಇವರು ಕೇವಲ ಅವರನ್ನು ಅಶಕ್ತವಾಗಿ ಇಟ್ಟು, ನಿಶ್ಶಕ್ತವಾಗಿ ಇಟ್ಟು, ಕತ್ತಲಲ್ಲೇ ಇಟ್ಟು, ಅವರನ್ನು ಒಂದು ಶೈಕ್ಷಣಿಕವಾಗೂ ಮೇಲೆ ಬರಲಿಕ್ಕೆ ಬಿಡದೇನೆ ಕೇವಲ ಹೆಬ್ಬೆಟ್ಟು ಒತ್ತುವುದೇ ನಿಮ್ಮ ಧರ್ಮ, ಉಳಿದದ್ದೆಲ್ಲ ನಾವು ಮಾಡ್ತೇವೆ ಅನ್ನುವಂಥ ಅತಂತ್ರವತೆಯನ್ನು ನಿರಂತರವಾಗಿ ಇಟ್ಕೊಂಡು ಬಂದದ್ದಿದ್ದರೆ ಅದು ಕಾಂಗ್ರೆಸ್. ಧರ್ಮದ ಹೆಸರಿನಲ್ಲಿ ಬಹುಸಂಖ್ಯಾತರನ್ನು ಕೆರಳಿಸುವ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಿ ಹೊರತು ಮೋದಿಯವರು ಮಾಡ್ತಾ ಇಲ್ಲ. ಮಣಿಪುರದ ಇಡೀ ಹಿಂಸಾಚಾರಕ್ಕೆ ಕೇಂದ್ರ ಸರ್ಕಾರ ಯಾವ್ಯಾವ ರೀತಿಯಲ್ಲಿ ವರ್ತಿಸಬೇಕು, 60 ವರ್ಷದಿಂದ ರಕ್ತಕ್ರಾಂತಿಯನ್ನು ಮಾಡ್ತಾ ಇರುವಂಥ ಒಂದು ಅಲ್ಲಿ ಜನವಿರೋಧಿ ನಕ್ಸಲೈಟ್ ಗುಂಪುಗಳನ್ನು ಅವರನ್ನು ಮುಖ್ಯವಾಹಿನಿಗೆ ತರುವಂಥ ಕೆಲಸದಿಂದ ಹಿಡಿದು ಮಣಿಪುರಕ್ಕೆ ಅಭಿವೃದ್ಧಿಯ ಎಲ್ಲ ಮಂತ್ರಗಳನ್ನು ಅಲ್ಲಿ ಅಳವಡಿಸುವ ಕೆಲಸದಿಂದ ಹಿಡಿದು ಪ್ರತಿಯೊಂದನ್ನು ರಚನಾತ್ಮಕವಾಗಿ ಅಲ್ಲಿ ಮಾಡ್ತಾ ಇದ್ದಾರೆ, ತಳಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಅದು ನಿಮಗೆ ಗೊತ್ತಾಗೋದಿಲ್ಲ. ಅಲ್ಲಿ ಅವರು ಬರಬೇಕಿತ್ತು, ನಿಮ್ಮ ಹಾಗೆ ನಾಟಕ ಮಾಡಬೇಕಿತ್ತು, ಬಸ್ಸಲ್ಲಿ ಕಾಲ್ನಡಿಗೆಯಲ್ಲಿ ತಿರುಗಾಟ್ಬಿಟ್ರಾಯ್ತು, ಒಂದು 4 ಜನರಿಗೆ ಹೆಗಲ ಮೇಲೆ ಕೈ ಹಾಕಿದ್ರಾಯ್ತು. ನೀವು ಮಾಡ್ತಾ ಇರೋದು ಇದು ರಾಜಕೀಯಕ್ಕಾಗೋ ದೇಶದ ಒಳ್ಳೆಯದಕ್ಕಾಗಿಯೋ? ಮಣಿಪುರದ ಘಟನೆ ನಡೆದು ಎಷ್ಟಾಯಿತು? 8 ತಿಂಗಳಾಯ್ತಲ್ಲ. ಎಲ್ಲಿಗೆ ಹೋಗಿದ್ರಿ? ಒಂದು ಸರಿ ಹೋಗಿ ಅಲ್ಲಿ ತಿರುಗಾಡ್ಕೊಂಡು ಬಂದು ದೆಹಲಿಯಲ್ಲಿ ಒಂದು ಪ್ರೆಸ್ ಮೀಟನ್ನು ಮಾಡೋದು ಬಿಟ್ಟರೆ ಇನ್ನೇನನ್ನು ಮಾಡಿದ್ದೀರಿ? ನೀವು ಮಾಡ್ತಾ ಇರೋದೇನು? ರಾಜಕೀಯ ಯಾತ್ರೆ ಅಲ್ವಾ ಅದು? ಭಾರತ ಜೋಡೋ ನ್ಯಾಯ ಯಾತ್ರೆ ಈಗಲೇ ಯಾಕೆ ಮಾಡ್ತಾ ಇದ್ದೀರಿ? ಪಂಚರಾಜ್ಯದ ಚುನಾವಣೆಗೆ ಮೊದಲು ಒಂದು ಯಾತ್ರೆ ಯಾಕೆ ಮಾಡಿದಿರಿ? ಕರ್ನಾಟಕದ ವಿಧಾನಸಭಾ ಚುನಾವಣೆಯ ಮೊದಲು ಎಂದು ಯಾಕೆ ಯಾತ್ರೆ ಮಾಡಿದಿರಿ? ಈಗ ಇನ್ನೊಂದು ಯಾತ್ರೆ ಯಾಕೆ ಮಾಡ್ತಾ ಇದ್ದೀರಿ? ಇದರ ಉದ್ದೇಶ ಏನು? ರಾಮಜಪವನ್ನು ಮಾಡ್ತೇವೆ ಅನ್ನೋದು ರಾಜಕೀಯವ? 500 ವರ್ಷದ ಇತಿಹಾಸ ಇದೆ, ಅದಕ್ಕೆ ಹೋರಾಟ ಇದೆ. ರಾಮ ಅನ್ನೋದು ಈ ದೇಶದ ಸಂಕೇತ, ಧಾರ್ಮಿಕ ಸಂಕೇತ, ಒಗ್ಗಟ್ಟಿನ ಸಂಕೇತ, ಈ ನೆಲದ ಸಂಸ್ಕೃತಿಯ ಸಂಕೇತ.
ಅದು ನಿನ್ನೆ ಇವತ್ತು ಹುಟ್ಟಿದ್ದಲ್ಲ. ನಿಮ್ಮ ಜೋಡೋ ಯಾತ್ರೆ ನೀವೇ ಹುಟ್ಟಿಕೊಂಡು ಇಡೀ ಭಾರತವನ್ನು ಒಗ್ಗೂಡಿಸ್ತೇವೆ ಅಂತ ಹೊರಟ್ರಿ. ಆದರೆ ಕಾಂಗ್ರೆಸ್ ಚೋಡೋ ಯಾತ್ರೆ ಶುರುವಾಯಿತು ಅಲ್ಲಿಂದ. ನಿಮ್ಮ ಪಕ್ಷವನ್ನೇ ನೀವು ಒಗ್ಗಟ್ಟಿನಿಂದ ಇಟ್ಕೊಳ್ಳಿಕ್ಕಾಗದೇ ಇದ್ದವರು ದೇಶವನ್ನೇ ಏನು ಕಟ್ಟಬಲ್ಲರಿ? ರಾಮ ಮಂದಿರದ ವಿಷಯದಲ್ಲಿ, ರಾಮ ಮಂದಿರದ ಪುನರ್ ಪ್ರತಿಷ್ಠಾಪನೆಯ ವಿಷಯದಲ್ಲಿ ನಿಮ್ಮ ಒಳಗಡೆನೇ ಒಗ್ಗಟ್ಟಿಲ್ಲ ನೋಡಿ. ಇಲ್ಲಿ ಅದಕ್ಕೆ ಸಾಕ್ಷ್ಯವನ್ನು ಕೊಡ್ತೇನೆ ನಾನು. ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಮುಖ್ಯಸ್ಥೆ ಪ್ರತಿಭಾ ಸಿಂಗ್, ಅಲ್ಲಿನ ಮಾಜಿ ಮುಖ್ಯಮಂತ್ರಿ ವೀರಭದ್ರ ಸಿಂಗ್ ಅವರ ಪತ್ನಿ, ಅವರು ಪಬ್ಲಿಕ್ಕಲ್ಲಿ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಮೋದಿಯವರೇ, ಅಯೋಧ್ಯೆಯ ಅಭಿವೃದ್ಧಿಯನ್ನು ಅದ್ಭುತವಾಗಿ ಮಾಡಿದ್ದೀರಿ. ಒಂದು ವಿಶೇಷವಾದಂಥ ವಿಷಯವನ್ನು, ಸೆನ್ಸಿಟಿವ್ ವಿಷಯವನ್ನು, ಯಾರಿಗೂ ಎಲ್ಲಿಗೂ ನೋವಾಗದೇ ಇದ್ದ ಹಾಗೆ, ಇಡೀ ದೇಶ ಒಗ್ಗಟ್ಟಿನಿಂದ ಅದನ್ನು ಆರಾಧಿಸುವ ಹಾಗೆ, ನಿರೀಕ್ಷಿಸುವ ಹಾಗೆ ನೀವು ರಾಮ ಮಂದಿರದ ಪುನರ್ ಪ್ರತಿಷ್ಠಾಪನೆಯ ಕೆಲಸವನ್ನು ಮಾಡಿದ್ದೀರಿ. ಆ ನಿಮ್ಮ ನಿಷ್ಠೆ, ಧ್ಯೇಯ, ಆ ಕರಾರುವಕ್ಕಾದಂಥ ಒಂದು ಸ್ಪಂದಿಸುವಿಕೆ, ಕಾರ್ಯತತ್ಪರತೆ, ಇವೆಲ್ಲವನ್ನು ನೋಡಿ ನಿಮಗೆ ನಾನು ಅಭಿನಂದಿಸ್ತೇನೆ, ಧನ್ಯವಾದ ಹೇಳ್ತೇನೆ ಅಂತ ಹೇಳಿದ್ದಾರೆ. ಅವರ ಮಗ ವಿಕ್ರಮಾದಿತ್ಯ ಸಿಂಗ್ ಈಗಾಗಲೇ ಅವರು ಘೋಷಿಸಿದ್ದಾರೆ, ನಾನು ರಾಮನ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಭಾಗಿಯಾಗ್ತೇನೆ. ಮತ್ತು ಕಾಂಗ್ರೆಸ್ಸಿನ ಹೈಕಮಾಂಡ್ ಏನು ನಿರ್ಧಾರ ತಗೊಂಡಿದೆ, ಅಲ್ಲಿ ನಾವು ಪುನರ್ ಪ್ರತಿಷ್ಠಾಪನೆಗೆ ಭಾಗಿಯಾಗುವುದಿಲ್ಲ. ಮತ್ತು ಅದಕ್ಕೆ ಕೊಟ್ಟ ಕಾರಣಗಳು, ನೆಪಗಳು ಅವೆಲ್ಲವೂ ಶುದ್ಧವಾಗಿ ತಪ್ಪು ನಿರ್ಧಾರ, ಇದಕ್ಕೆ ಬೆಲೆಯನ್ನು ತೆರಲೇಬೇಕಾಗತ್ತೆ ಅನ್ನೋದನ್ನು ಪ್ರತಿಭಾ ಸಿಂಗ್ ಅವರ ಮಗ ವಿಕ್ರಮಾದಿತ್ಯ ಸಿಂಗ್ ಈಗಾಗಲೇ ಹೇಳಿದ್ದಾರೆ. ಹಾಗಾದರೆ ಇಲ್ಲಿ ಸಿದ್ದರಾಮಯ್ಯನವರು ನಮಗೆ ಇನ್ವಿಟೇಷನ್ ಬರಲಿಲ್ಲ ಅಂದರು. ಆಮೇಲೆ ರಾಮ ಏನು ನನ್ನ ಹೆಸರಿನಲ್ಲಿ ರಾಮ ಇಲ್ವೇ? ನಮ್ಮ ಹಳ್ಳಿಯಲ್ಲಿ ರಾಮ ಮಂದಿರ ಇಲ್ವೇ? ಅಯೋಧ್ಯೆಯಲ್ಲೇ ಯಾಕೆ ರಾಮ ಮಂದಿರ ಕಟ್ಟಬೇಕು? ನಾನು ಆ ರಾಮ ಮಂದಿರಕ್ಕೆ ಏನು ದೇಣಿಗೆ ಕೊಡೋದಿಲ್ಲ. ನಿಮ್ಮೂರಲ್ಲಿ ರಾಮ ಮಂದಿರ ಕಟ್ತೀರಾ, ನಾನು ದೇಣಿಗೆ ಕೊಡ್ತೇನೆ. ಇವೆಲ್ಲವನ್ನು ಹೇಳ್ತಾ ಬಂದರು. ರಾಮ ಕಾಲ್ಪನಿಕ ಅಂತಂದರು. ಬಾಬರ್ನ ಒಂದು ಅಲ್ಲಿ ಏನೋ ಮಸೀದಿ ಹೋಗಿ ಇಂದಿರಾ ಗಾಂಧಿಯವರು ತಲೆ ತಗ್ಗಿಸಿ ನಿಂತರು. ಸೋನಿಯಾ ವ್ಯಾಟಿಕನ್ನಿಗೆ ಪತ್ರ ಬರೆದರು. ಏನು ಆ ಪತ್ರವಾದ ಇಡೀ ಒಕ್ಕಣೆಯನ್ನು ಎಲ್ಲ ಜಾಲತಾಣಗಳು, ಮಾಧ್ಯಮಗಳು ಸಂಪೂರ್ಣವಾಗಿ ನಿಮ್ಮೆದುರು ಇಟ್ಟಿದ್ದೇವೆ. ಹಾಗಾಗಿ ನಾನು ವಿಶೇಷವಾಗಿ ಹೇಳಬೇಕಾಗಿಲ್ಲ. ಅಂದರೆ ನಿಮ್ಮ ಧಾರ್ಮಿಕ ಪ್ರಜ್ಞೆ ಏನು? ಕಾಂಗ್ರೆಸ್ಸಿನ ಧಾರ್ಮಿಕ ಪ್ರಜ್ಞೆ ಏನು? ರಾಮ ಕಾಲ್ಪನಿಕ ಅಂತ ಅಫಿದಾವಿತ್ ಹಾಕಿದವರು ಯಾರು? ಇಂಥ ಎಲ್ಲ ಗೊಂದಲಗಳನ್ನು ಇಟ್ಟುಕೊಂಡು ನೀವೇನು ಮಾಡ್ತಾ ಇದ್ದೀರಿ? ಬಹಳ ಅದ್ಭುತವಾದಂಥ ಒಂದು ರಾಜಕೀಯ ಶಾಣೆತನಕ್ಕೆ ಹೊರಟಿದ್ದೀರಿ. ಒಂದು ಕಡೆ ರಾಮ BJP RSSನವರು ಅಂತೀರಿ, ಅರ್ಧಮರ್ಧ ಮಂದಿರವನ್ನು ನಿರ್ಮಾಣ ಮಾಡಿ ಪ್ರತಿಷ್ಠಾಪನೆ ಮಾಡೋದು ಧಾರ್ಮಿಕವಾಗಿ ಸರಿಯಿಲ್ಲ ಅನ್ನುವಂಥ ಮಾತನ್ನು ಶಂಕರಪೀಠದವ್ರು ಹೇಳಿದಾಗ ಅದನ್ನು ಕ್ಯಾಚ್ ಹಾಕ್ಕೊಂಡ್ರಿ, ಅದರನ್ನು ಇಟ್ಕೊಂಡು ಟ್ವೀಟ್ ಮಾಡಲಿಕ್ಕೆ ಶುರು ಮಾಡಿದ್ರಿ. ಎಲೆಕ್ಷನ್ ಸ್ಟಂಟು ಅಂತೀರಿ, ನಿಮ್ಮ ನ್ಯಾಯ ಯಾತ್ರೆ ಯಾವ ಸ್ಟಂಟು? ಅದರ ಜೊತೆಗೆ ನೀವು ಅಂದುಕೊಂಡ್ರಿ ನಮ್ಮ ಬಿಟ್ಟಿ ಭಾಗ್ಯ ಇಂಥ ಅದ್ಭುತವಾದಂಥ ಯಶಸ್ಸನ್ನು, ಫಲಿತಾಂಶವನ್ನು ತಂದುಕೊಟ್ಟಿದೆ ಕಾಂಗ್ರೆಸ್ಸಲ್ಲಿ, ಕರ್ನಾಟಕಕ್ಕೆ. ಆದ್ದರಿಂದ ಇದೇ ಬಿಟ್ಟಿ ಭಾಗ್ಯದ ಮಾದರಿಗಳನ್ನು ದೇಶವ್ಯಾಪಿ ವಿಸ್ತರಿಸೋಣ ಅಂತ ಹೊರಟ್ರಿ. ಒಂದು ಹಂತದಲ್ಲಿ BJPಗೂ ಇದು ದಿಗಿಲಾದದ್ದುಂಟು. ಹೌದಾ? ಹಾಗಾದರೆ ಅದೇ ಸತ್ಯವಾ? ಹಾಗಾದರೆ ಇಡೀ ದೇಶಕ್ಕೆ ಅದನ್ನು ವ್ಯಾಪಿಸಿದರೆ, ವಿಸ್ತರಿಸಿದರೆ ಕಥೆ ಏನು? ಇದಕ್ಕಾಗಿ ಅವರೇನು ಮಾಡಿದರು? ಮೋದಿ ಗ್ಯಾರಂಟಿ ಅಂತ ಶುರು ಮಾಡಿದರು. ನಿಮ್ಮ ಗ್ಯಾರಂಟಿ ಅಲ್ಲ ಅದು. ಮೋದಿ ಗ್ಯಾರಂಟಿ ಅಂದರೆ ಅಭಿವೃದ್ಧಿಯ ಗ್ಯಾರಂಟಿ, ಸಶಕ್ತ ಭಾರತದ ಗ್ಯಾರಂಟಿ, ವಿಶ್ವಮಟ್ಟದಲ್ಲಿ ಭಾರತವನ್ನು ಆರ್ಥಿಕವಾಗಿ ನಾನು ಪ್ರಥಮ ದರ್ಜೆಯಲ್ಲಿ ಕಟ್ತೇನೆ ಅನ್ನುವಂಥ ಗ್ಯಾರಂಟಿ, ತೈಲ ಇತ್ಯಾದಿ ವಿಷಯದಲ್ಲಿ ಭಾರತವನ್ನು ಸ್ವತಂತ್ರವಾಗಿ ನಾನು ನಿಲ್ಲಿಸ್ತೇನೆ ಅನ್ನುವ ಗ್ಯಾರಂಟಿ, ರೋಡ್ ಇರ್ಬೋದು, ಇನ್ನೊಂದಿರ್ಬೋದು, ಮಗದೊಂದಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ವಿಷಯದಲ್ಲಿ ಇಡೀ ವಿಶ್ವವೇ ನಿಬ್ಬೆರಗಿನಿಂದ ನೋಡುವಂಥ ಸ್ಥಿತಿಯನ್ನು, ಅಸ್ತಿತ್ವವನ್ನು ಆ ರೀತಿಯಲ್ಲಿ ನಾನು ಕಟ್ಟಿ ತೋರಿಸ್ತೇನೆ, ಆಲ್ರೆಡಿ ಕಟ್ಟಿದ್ದೇನೆ, ಇದು ಮೋದಿ ಗ್ಯಾರಂಟಿ. ಹೋದಲ್ಲಿ ನಿಂತಲ್ಲಿ ಕೂತಲ್ಲಿ ಈ ಅಭಿವೃದ್ಧಿ ಮಂತ್ರದ ಮೋದಿ ಗ್ಯಾರಂಟಿಯ ಘೋಷಣೆಯನ್ನು ಕೂಗಿ ಅವರೇನು ಮಾಡಿದರು? ನಿಮ್ಮ ಬಿಟ್ಟಿ ಗ್ಯಾರಂಟಿಯನ್ನು ಸಂಪೂರ್ಣವಾಗಿ ವಾಶ್ ಔಟ್ ಮಾಡಿದರು.
ಪಂಚರಾಜ್ಯ ಚುನಾವಣೆಯಲ್ಲಿ ಅದು ಸಾಬೀತಾಗಿ ಹೋಯಿತು. ಆದ್ದರಿಂದ ನೀವು ಎಚ್ಚರಗೊಂಡಿದ್ದೀರಿ. ರಾಮ ಮಂದಿರದ ವಿರುದ್ಧವಾಗಿದ್ದವರು, ರಾಮನಲ್ಲನ ವಿಗ್ರಹವನ್ನೇ ಹೊರಗಡೆ ಬಿಸಾಡಿ ಅಂತ ಹೇಳಿದ ಪಕ್ಷ, ರಾಮ ಕಾಲ್ಪನಿಕ ಅಂತ ಹೇಳಿದಂಥವರು, ಇದೇ ಸುಪ್ರೀಂ ಕೋರ್ಟು ಮಹಾ ತೀರ್ಪನ್ನು ಕೊಟ್ಟರೂ ಕೂಡ ಅದನ್ನು ಒಪ್ಪಿಕೊಳ್ತೇವೆ ಅಂತ ಹೇಳಿ ತೇಪೆ ಸಾರಿಸುವವರು ನೀವು. ಸಿದ್ದರಾಮಯ್ಯನಂತವ್ರು ಹೇಳ್ತಾರೆ ಡಿಸ್ಪ್ಯೂಟೆಡ್ ಲ್ಯಾಂಡ್ ಅದು ಇನ್ನುವೇ ಅಂತ ಹೇಳ್ತಾರೆ 1 ತಿಂಗಳ ಹಿಂದೆ. ಇಂಥ ಒಂದು ಮಾತುಗಳನ್ನು ಆಡ್ತಾ ಇದ್ದವರು ನೀವು ಹೇಗೆ ಪ್ಲೇಟ್ ಚೇಂಜ್ ಮಾಡಿದಿರಿ? ಈಗ ಹಿಮಾಚಲ ಪ್ರದೇಶದಲ್ಲಿ ಯಾಕೆ ಇಂಥ ಮಾತು ಬಂತು? 90% ಅಲ್ಲಿ ಏನಿದ್ದಾರೆ ಹಿಂದೂ ಮತ ಇದೆ. ಆದ್ದರಿಂದ ನೀವು ರಾಮನನ್ನು ಬಿಡುವಾಗಿಲ್ಲ. ಯು ಪಿಯಲ್ಲೂ ಅದೇ ಸಮಸ್ಯೆ, ಮಧ್ಯಪ್ರದೇಶಲ್ಲೂ ಅದೇ ಸಮಸ್ಯೆ. ಅದಕ್ಕಾಗಿ ಅಲ್ಲೆಲ್ಲ ಕಡೆ ವಿರೋಧ ಬಂದಿದೆ, ಯು ಪಿ, ಮಧ್ಯಪ್ರದೇಶ, ಹಿಮಾಚಲ ಪ್ರದೇಶದಲ್ಲಿ. ಯಾಕೆಂದರೆ ಹಿಂದೂಗಳ ಭಾವನೆಗೆ ಧಕ್ಕೆ ಆದರೆ ಅಲ್ಲಿ ಸೋಲು ಗ್ಯಾರಂಟಿ. ಇಂಥ ಸಂದರ್ಭದಲ್ಲಿ ಏನು ಮಾಡ್ತಾ ಇದ್ದೀರಿ? ಹಾವು ಸಾಯಬಾರ್ದು, ಕೋಲು ನೋಯಬಾರ್ದು ಅನ್ನುವಂಥ ಒಂದು ಸ್ಟ್ರಾಟಜಿಯನ್ನು ಮಾಡಲಿಕ್ಕೆ ಹೊರಟಿದ್ದೀರಿ. ಆದ್ದರಿಂದ ನಾವು ರಾಮ ವಿರೋಧಿಗಳಲ್ಲ, ನಾವು ರಾಮ ಭಕ್ತರು, ನಾವು ಹಿಂದೂಗಳು. ಅದೇ ಕಾರಣಕ್ಕಾಗಿ ಸತ್ಯನಾರಾಯಣ ವ್ರತಕ್ಕೂ ಬೂಟನ್ನು ಹಾಕ್ಕೊಂಡು ಹೋಗುವ, ಒಂದು ಕೇಸರಿ ಶಾಲನ್ನು ಕೊಟ್ಟರೆ ಅದನ್ನು ಬಿಸಾಡುವ, ಹಿಂದುತ್ವದ ವಿರೋಧಿ ನಾನು ಅಂತ ಘೋಷಿಸುವ, ದೇವಸ್ಥಾನಕ್ಕೆ ಹೋದರೆ ಕಾಟಾಚಾರಕ್ಕೆ ಹೊರಗಡೆ ನಿಂತುಕೊಂಡೇ ಎಲ್ಲ ಕೈ ಸನ್ನೆ ಬಾಯಿ ಸನ್ನೆ ಮಾಡುವ ಇದೇ ಸಿದ್ದರಾಮಯ್ಯನವರು ನಾನು ರಾಮ ಮಂದಿರಕ್ಕೆ ಹೋಗುವುದಿಲ್ಲ ಅಂತ ಹೇಳಿಲ್ವಲ್ಲ ಅಯೋಧ್ಯೆಗೆ, ಈ ಎಲ್ಲ ಕಾರ್ಯಕ್ರಮಗಳು ಮುಗಿದ ಮೇಲೆ ನಾನು ಹೋಗ್ತೇನೆ. ಯಾಕೆ ಇದು ರಾಜಕೀಯಕ್ಕಲ್ದೇನೆ ಇನ್ನೇನು? ನಿಮ್ಮ ಚರಿತ್ರೆ ಏನನ್ನು ಹೇಳ್ತಾ ಇದೆ? ನೀವು ಏನೇನನ್ನು ಮಾಡಿದ್ದೀರಿ? ರಾಮ ಮಂದಿರಕ್ಕೆ ಭಾಳ ಪುಕ್ಕಟೆ ಈ 75 ವರ್ಷದಲ್ಲಿ ಬಹಳ ಕೆಲಸ ಮಾಡಿಬಿಟ್ಟಿದ್ರೇನು? ರಾಮನ ಪರವಾಗಿ ಕೆಲಸ ಮಾಡಿದ್ದೀರಾ? ರಾಮನ ವಿರುದ್ಧವಾಗಿ ಹೋರಾಡಿದವರು ಯಾರು? ವಕೀಲಿಕೆ ಮಾಡಿದವರು ಯಾರು? ರಾಮ ಮಂದಿರದ ವಿವಾದವನ್ನು ತಕ್ಷಣ ಬಗೆಹರಿಸಕೂಡದು ಅಂತ ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡಿದವರು ಯಾರು? ಈ ಎಲ್ಲ ಹಿನ್ನೆಲೆಯನ್ನಿಟ್ಟುಕೊಂಡು ನೀವೇನು ಮಾಡಬೇಕಿತ್ತು? ರಾಮನನ್ನು ಸಾರಾ ಸಗಟಾಗಿ ತಿರಸ್ಕರಿಸ್ತಾ ಬಂದವರು, ಅವಮಾನಿಸ್ತಾ ಬಂದವರು, ಅವರ ಅಸ್ತಿತ್ವವನ್ನೇ ಪ್ರಶ್ನಿಸ್ತಾ ಬಂದವರು ನೀವು ಈಗ ಯಾಕೆ ರಾಮನನ್ನು ಜಪಿಸ್ತೀರಿ? ನಾವು ರಾಮ ಭಕ್ತರೇ, ನಾವು ಹೋಗ್ತೇವೆ. ಈಗ ಅದು ಅಪೂರ್ಣವಾದ ದೇವ ಮಂದಿರ, ಆದ್ದರಿಂದ ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ನಾವು ಹೋಗ್ತಾ ಇಲ್ಲ. ಎಲೆಕ್ಷನ್ ಸ್ಟಂಟ್ ಇದು, ಅದು BJP ಮತ್ತು RSSನ ರಾಮ. ಈ ಥರ ಕ್ಷುಲ್ಲಕವಾದ ಹೆಣಕೆಯನ್ನು ಕೊಟ್ಟೂ ಕೂಡ ಮತ್ತೂ ಕೊನೆಗೆ ನಾನು ರಾಮ ಮಂದಿರಕ್ಕೆ ಹೋಗ್ತೇವೆ, ನಾವು ರಾಮ ಭಕ್ತರು. ಅಂದರೆ ಮೋದಿಯವರು ಗ್ಯಾರಂಟಿಗೆ ಕೊಟ್ಟಂಥ ಮರ್ಮಾಘಾತ ಏನಿದೆ ಅದು ಇದರಲ್ಲೂ ಆಗುವ ಸಾಧ್ಯತೆ ನಿಮ್ಮ ಮನಸ್ಸಿಗೆ ಕಣ್ಣಿಗೆ ಕಂಡಿದೆ. ನೀವು ಇಷ್ಟೆಲ್ಲ ಮಣಿಪುರದ ಬಗ್ಗೆ ಮಾತಾಡ್ತಿರಲ್ಲ, ಮಣಿಪುರದ ಸಮಸ್ಯೆ ಕೇವಲ 10 ವರ್ಷದ ಸಮಸ್ಯೆನ? ಅದು ಸ್ವತಂತ್ರ ಭಾರತದ ಸಮಸ್ಯೆ, ಅದು ಈಶಾನ್ಯ ರಾಜ್ಯಗಳದ್ದು. ಅತ್ಯಂತ ಕ್ರೂರವಾಗಿ ದಬ್ಬಾಳಿಕೆಯಿಂದ ಮತಾಂತರ ನಡೀತಾ ಇದೆ. ಆದರೂ ನೀವು ಕಣ್ಮುಚ್ಕೊಂಡು ಕೂತಿದ್ರಿ. ಅದರಲ್ಲೂ ಸೋನಿಯಾ ಮೇಡಮ್ ಬಂದ ಮೇಲಂತೂ ಮತಾಂತರಕ್ಕೆ ಒಂದು ರೀತಿಯ ಸ್ವರ್ಗ ಭಾರತ. ಪೋಪ್ ಜಾನ್ಪಾಲೆ ಬಂದು ದೆಹಲಿಯಲ್ಲಿ ಹೇಳಿದ್ರಲ್ಲ, ಮತಾಂತರಿಸುವುದು ನಮ್ಮ ಹಕ್ಕು. ಮಾತಾಡೇ ಇಲ್ಲ ತಾವು ಕಾಂಗ್ರೆಸ್ನವರು, ಪಂಚೇಂದ್ರಿಯಗಳನ್ನು ಮುಚ್ಕೊಂಡು ಕೂತಿದ್ರಿ. ಹಾಗಾಗಿ ಇಡೀದಾದಂಥ ವಿಶ್ವ ಬದಲಾಗ್ತಾ ಇದೆ, ಮುಸ್ಲಿಂ ಸಮುದಾಯ ಬದಲಾಗ್ತಾ ಇದೆ. ಭಾವನಾತ್ಮಕವಾಗಿ ಅದು ರಾಮ ಮಂದಿರಕ್ಕೆ ತಮ್ಮನ್ನು ಎರಕ ಹೊಯ್ದುಕೊಳ್ಳುವ ಮಟ್ಟಕ್ಕೆ ಪರಿವರ್ತನಾಶೀಲವಾಗಿ ವರ್ತಿಸ್ತಾ ಇದೆ. ಈ ದೇಶಿಕರಾಗಿ ತಾವು ಬದುಕ್ತೇವೆ ಅನ್ನುವಂಥ ಒಂದು ಭಾವನೆಯನ್ನು ಫಾರೂಕ್ ಅಬ್ದುಲ್ಲನಂತವರು ಈ ಇಳಿ ವಯಸ್ಸಲ್ಲಿ ದುಃಖ ತುಂಬಿದ ಕಣ್ಣಿನಲ್ಲಿ ಹೇಳ್ತಾರೆ. ಪಕ್ಷಕ್ಕಿಂತ ದೇಶ ದೊಡ್ಡದು, ದೇಶವನ್ನು ಇಡೀದಾಗಿ ನೋಡೋಣ ಅಂತ ಅವರು ಅಪೇಕ್ಷೆ ಪಡ್ತಾರೆ. ಆದರೆ ಕಾಂಗ್ರೆಸ್ಸಿನ ಈ ದರಿದ್ರ ಚಾಳಿ ಹುಟ್ಟು ಗುಣ ಗಟ್ಟ ಹತ್ತಿರ ಬಿಡುವುದಿಲ್ಲ ಅನ್ನೋ ಹಾಗೆ ವೋಟ್ ಬ್ಯಾಂಕಿನ ರಾಜಕೀಯಕ್ಕಾಗಿಯೇ ನಾವು ಬದುಕಿದ್ದೇವೆ, ಅಧಿಕಾರಕ್ಕಾಗಿಯೇ ನಾವು ಬದುಕಿದ್ದೇವೆ, ಅಧಿಕಾರಕ್ಕಾಗಿ ನಾವು ಏನು ಬೇಕಾದರೂ ಮಾಡ್ತೇವೆ. ಆದ್ದರಿಂದಲೇ 110 ಕೋಟಿ ಬಹುಸಂಖ್ಯಾಕ ಹಿಂದೂಗಳ ಆರಾಧ್ಯ ದೈವ ರಾಮ, ಆ ರಾಮನ ಪ್ರತಿಷ್ಠಾಪನೆಗೆ ನಾವು ಹೋಗುವುದಿಲ್ಲ. ಕಾರಣ ಏನು? ನಮಗೆ ಅಲ್ಲೂ ಇಲ್ಲ, ಕೊನೆಗೆ ಇಲ್ಲೂ ಇಲ್ಲ ಆಗ್ಬೋದು. ನಾವು ನಮ್ಮ ಸಾಂಪ್ರದಾಯಿಕ ಮತಗಟ್ಟೆಗಳನ್ನು ನಂಬಿ ಕೂತ್ಕೊಳ್ಳೋಣ, ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣವನ್ನು ಮುಂದುವರಿಸೋಣ. ಈ ರೀತಿಯ ನಿಮ್ಮ ಕುತ್ಸಿತ ಮನೋಭಾವಕ್ಕೆ
ಸಂಪೂರ್ಣವಾಗಿ 24ರ ಎಲೆಕ್ಷನ್ನಲ್ಲಿ ನೀವು ಯಾವುದೇ ಜೋಡೋ ಯಾವುದೇ ನ್ಯಾಯಯಾತ್ರೆ ಮಾಡಿ ಏನೇ ಮಾಡಿದರೂ ನಿಮಗದರ ಫಲ ಏನು ಅನ್ನೋದು ಈಗಾಗಲೇ ನಿರ್ಧಾರ ಆಗಿದೆ. ಅದರ ಜೊತೆಗೆ ಸಂವಿಧಾನ ರಕ್ಷಣೆ, ಸಂವಿಧಾನ ಅಂತೇಳಿ ಇಡೀ ಪ್ರತಿ ಕ್ಷಣ ಸಂವಿಧಾನದ ಬಗ್ಗೆ ಮಾತಾಡ್ತೀರಿ. ಆದರೆ ಪ್ರಥಮವಾಗಿ ಈ ದೇಶದ ಪ್ರಥಮ ಪ್ರಧಾನಿ ನೆಹರು ಅವರು ಆರ್ಟಿಕಲ್ 356 ಅದನ್ನು ದುರ್ಬಳಕೆ ಮಾಡಿಕೊಂಡದ್ದು, ದುಷ್ಪರಿಣಾಮದಿಂದ ಬಳಸಿದ್ದು, ತನ್ನ ಪಕ್ಷದ ಒಳಿತಿಗಾಗಿ ಕಾಂಗ್ರೆಸ್ಸಿನ ಅಸ್ತಿತ್ವಕ್ಕಾಗಿ ಬಳಸಿದ್ದಿದ್ರೆ ಅದು ನೆಹರು ಹೊರತು ಬೇರೆಯವರಲ್ಲ. ಅದರ ನಂತರ ಅದರ ಎಲ್ಲ ಶ್ರೇಯಸ್ಸು ಇಂದಿರಾ ಗಾಂಧಿ ಅವ್ರಿಗೆ ಸೇರಬೇಕು. ಜಾತ್ಯತೀತ ಅನ್ನುವ ಶಬ್ದವನ್ನು ಅಂಬೇಡ್ಕರೇ ವಿರೋಧಿಸಿದರು. ಆಮೇಲೆ ಅದನ್ನು ತುರ್ಕಿದ್ದು, ಅಲ್ಪಸಂಖ್ಯಾತರಿಗೆ ಏನೇನೆಲ್ಲ ಮಾಡಿಕೊಡ್ಬೇಕೋ ಅವನ್ನೆಲ್ಲವನ್ನು ಮಾಡಿಕೊಟ್ಟು ಬಹುಸಂಖ್ಯಾತರ ಧಾರ್ಮಿಕ ಭಾವನೆಯನ್ನೇ, ಧಾರ್ಮಿಕ ಆಚರಣೆಯನ್ನೇ, ಧಾರ್ಮಿಕ ಅಸ್ತಿತ್ವವನ್ನೇ ಸಂಪೂರ್ಣವಾಗಿ ನಾಶ ಮಾಡಿದ್ದು ಕಾಂಗ್ರೆಸ್ಸು. ದಾಖಲೆ ಇದೆ. ಈ ದಾಖಲೆ ಇಟ್ಕೊಂಡು ಮಾತಾಡ್ತಾ ಇದ್ದೇವೆ. ಬರೀ ಬಾಯಿ ಮಾತಿನ ಬೊಗಳೆ ಅಲ್ಲ ಇದು. ಅನಂತಕುಮಾರ್ ಹೆಗಡೆಯ ಭಾಷಣ ಅಲ್ಲ ಇದು. ಫ್ಯಾಕ್ಟ್ ಆ್ಯಂಡ್ ಫಿಗರ್ಸ್, ಇತಿಹಾಸ. ಎಲ್ಲಿದೆ ನಿಮಗೆ ಸಂವಿಧಾನದ ಬಗ್ಗೆ ಮಾತಾಡುವ ನೈತಿಕ ಹಕ್ಕು? ಎಲ್ಲಿದೆ ನಿಮಗೆ ದಲಿತರ ಬಗ್ಗೆ ಮಾತಾಡುವ ನೈತಿಕ ಹಕ್ಕು? ಎಲ್ಲಿದೆ ನಿಮಗೆ ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕ್ ಅನ್ನೋದು ಬಿಟ್ಟರೆ ಅವರ ಏಳಿಗೆಯನ್ನು ಸಂಪೂರ್ಣವಾಗಿ ಕಾಲಡಿ ಹಾಕಿ ಹೊಸಕ್ಕಿದ ಇತಿಹಾಸ ನಿಮ್ಮ ಬೆನ್ನಲ್ಲಿರುವುದು? ರಾಮನನ್ನು ಸಂಪೂರ್ಣವಾಗಿ ತಿರಸ್ಕರಿಸಿ, ಅವಮಾನಿಸಿ, ಒಂದು ಕ್ಷುದ್ರ ಪಶುವಿನ ಹಾಗೆ ಅವರನ್ನು, ಮನುಷ್ಯ ಆ ವ್ಯಕ್ತಿತ್ವವನ್ನು, ಆ ಒಂದು ಇಡೀಯದಾದಂಥ ಅಸ್ಮಿತೆಯನ್ನು, ಸನಾತನ ಧರ್ಮದ ಒಂದು ಇಡೀ ಪ್ರತಿರೂಪವನ್ನು ಇತಿಹಾಸದುದ್ದಕ್ಕೂ ಕಾಂಗ್ರೆಸ್ಸು 138 ವರ್ಷಗಳಲ್ಲಿ ಸಂಪೂರ್ಣವಾಗಿ ಹೊಸಕ್ಕೆ ಹಾಕುವ ಪ್ರಯತ್ನವನ್ನು ಮಾಡ್ತು. ಆದರೆ ಈಗ ವೋಟ್ ಬ್ಯಾಂಕಿಗಾಗಿ ನಾವು ಹಿಂದೂಗಳು, ನಾವು ರಾಮ ಭಕ್ತರು. ಒಂದು ಕಡೆ ಈಗ ನೀವು ಹೇಳ್ತಿರಲ್ಲ, ಬಾಯಲ್ಲಿ ರಾಮ ಬಗಲಲ್ಲಿ ದೊಣ್ಣೆ, ಅದಲ್ಲ. ಕೈಲಿ ಸಲಾಮು ಬಗಲಲ್ಲಿ ದೊಣ್ಣೆ ಅನ್ನೋದು ಕಾಂಗ್ರೆಸ್ಸಿಗೆ ಇಟ್ಟ ಹೆಸರದು. ನೀವು ರಾಜಕೀಯಕ್ಕಾಗಿ ಏನು ಬೇಕಾದ್ರೂ ಕೈ ಮುಗಿತೀರಿ. ಯಾವ ರಾಮನಾದರೂ ಅಡ್ಡಿಲ್ಲ, ಕೃಷ್ಣನಾದರೂ ಅಡ್ಡಿಲ್ಲ. ಅದೇ ಎಲೆಕ್ಷನ್ ಮುಗಿದ ನಂತರ ನಾವು ಎಲ್ಲಿ ಹೇಳಿದ್ದೇವೆ? ನಾವು ಹೇಳಿದ್ದು ಅಲ್ಲ, ನಾವೇನು ಹೇಳಲೇ ಇಲ್ಲ, ನಾವು ಅಲ್ಪಸಂಖ್ಯಾತರದೇ ಪರ, ನಾವು ಅವರೇ ನಮ್ಮನ್ನು ಆರಿಸಿ ಕಳಿಸಿದ್ದು. ಇಂಥ ಡೋಂಗಿ ಹೇಳಿಕೆಗಳನ್ನು, ಇಂಥ ಆತ್ಮಘಾತುಕ ಹೇಳಿಕೆಯನ್ನು ನೀಡ್ತಾನೆ ನೀವು 75 ವರ್ಷ ಕಳೆದ್ರಿ. ಜನಕ್ಕೆ ಅರ್ಥ ಆಗೋಗಿದೆ ನೀವು ಯಾರು ಅನ್ನೋದು ಗೊತ್ತಾಗಿದೆ, ಮೋದಿ ಯಾರು ಅನ್ನೋದು ಗೊತ್ತಾಗಿದೆ. ಹಾಗಾಗಿ ನೀವು ಏನೇ ಮಾಡಿದರೂ ಅದು ಎಲ್ಲೋ ಒಂದು ಕಡೆ ಸಣ್ಣ ಪ್ರತಿಫಲವನ್ನು ಕೊಟ್ಟಾಗೆ ಕಾಣುವುದಿದ್ರೂ ಕೂಡ ಅದು BJPಯ ಸ್ಥಳೀಯ ರಾಜಕಾರಣದ ಸೋಲಿನ ಪರಿಣಾಮವೇ ಹೊರತು ಅದು ಜನರ ಮನಸ್ಸು ನಿಮ್ಮ ಕಡೆ ವಾಲಿದ ಅಥವಾ ಒಲಿದ ಪ್ರಶ್ನೆ ಅಲ್ಲವೇ ಅಲ್ಲ ಅಂತ ಆ ಭ್ರಮೆಯಲ್ಲಿ ನೀವಿದ್ದೀರಿ ಅಷ್ಟೇ. ಮತ್ತೆ ಮತ್ತೆ ಮೋದಿಯನ್ನು ಹೀಗಳೆತ್ತೀರಿ, ಮತ್ತೆ ಅವರನ್ನು ಏಕವಚನದಲ್ಲಿ ಮಾತಾಡಿಸ್ತೀರಿ. ನಿಂತರೆ ಕೂತ್ರೆ ಅಭಿವೃದ್ಧಿಯ ಇಡೀ ಶಕೆ ಕಣ್ಣಿಗೆ ಹೊಡೆಯುವಾಗಿ ಕಾಣ್ತಾ ಇದೆ. ಇಡೀ ವಿಶ್ವವೇ, ಚೈನಾದಂಥ ದೇಶಗಳೇ ಇವತ್ತು ಭಾರತವನ್ನು ಹೊಗಳ್ತಾ ಇದೆ. ಪ್ರತಿಯೊಬ್ಬ ನಾಯಕ ಭಾರತವನ್ನು ಅದ್ಭುತವಾದಂಥ ಒಂದು ಪ್ರಗತಿಯನ್ನು ನೋಡಿ ಬೆರಗುಗಣ್ಣಿನಿಂದ ನೋಡ್ತಾರೆ, ಬೆನ್ನು ತಟ್ತಾ ಇದ್ದಾರೆ. ವಿಶ್ವನಾಯಕನ ನೆಲೆಗೆ ಮೋದಿಯವರ ನಾಯಕತ್ವವನ್ನು ಪರಿಭಾವಿಸ್ತಾ ಇದ್ದಾರೆ. ಆದರೆ ನೀವು ಒಳಗಡೆ ಕೂತ್ಕೊಂಡು ಪ್ರತಿಯೊಂದನ್ನು ಹೀಗಳೆಯುವ, ಗೇಲಿ ಮಾಡುವ, ಎಲೆಕ್ಷನ್ ಕಾರಣಕ್ಕಾಗಿ ಅತ್ಯಂತ ಚೀಪಾಗಿ ಮಾತಾಡುವ ಇದೇ ದಂಧೆಯನ್ನು, ಇದೇ ಚಾಳಿಯನ್ನು ನೀವು ಇನ್ನೂ ಮುಂದುವರಿಸಿದಿರಲ್ಲ. ಅದರಲ್ಲೂ ಅಪ್ಗ್ರೇಡ್ ಆಗಿಲ್ಲ ನೀವು. ಬಾಕಿ ಇದರಲ್ಲಂತೂ ಹಾಳಾಗೋಗಲಿ, ನೀವು ಅದರಲ್ಲೂ ಕೂಡ ಅಪ್ಗ್ರೇಡ್ ಆಗಿಲ್ಲ. ಅದಕ್ಕೆ ನೀವು ಸಮಯಕ್ಕೆ ತಕ್ಕಾಗಿ ಹೇಗೆ ವರ್ತಿಸಬೇಕು ಅನ್ನುವ ಜ್ಞಾನ ಕೂಡ ಇಷ್ಟು ವರ್ಷದ ಇತಿಹಾಸದಲ್ಲಿ ಈ ಪಕ್ಷಕ್ಕೆ ಬರದೇ ಇರುವುದು ಅವರ ಸ್ವಯಂಕೃತ ಅಪರಾಧ ಮತ್ತು ದೋಷ, ಮತ್ತು ಅದು ಜನಶಾಪವೇನೋ ಅಂತ ಅನಿಸ್ತದೆ ನನಗೆ. ನಮಸ್ತೆ.